ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಇಂದು ನಾನು ನಿಮ್ಮೆಲ್ಲರ ಜೊತೆ ಒಂದು ರೋಚಕ ಕಥೆಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಸಾಮಾನ್ಯವಾಗಿ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಗ್ಗೆ ಈ ಹಿಂದೆ ಕೇಳಿರುತ್ತೀರಿ. ಹಾಗೆ ಈ ದೇವಸ್ಥಾನದ ಬಗ್ಗೆ ಪ್ರತಿಯೊಬ್ಬರಿಗೂ ಥಟ್ಟನೆ ನೆನಪಿಗೆ ಬರುವುದು ದೇವರಿಗಿಂತ ಮೊದಲು ನೆಲಮಾಳಿಗೆಯಲ್ಲಿರುವ 6 ನಿಗೂಢ ಕೋಣೆಗಳು. ಆದರೆ ಇಂದು ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸಿರುವುದು ವಿಷ್ಣುವಿನ ಈ ಅನಂತ ರೂಪ ಪಡೆದ ಕಥೆಯನ್ನು ಹೇಳುವುದಕ್ಕಾಗಿ. ತಡ ಮಾಡದೆ ಕಥೆಯಲ್ಲಿ ಪ್ರವೇಶಿಸೋಣ. ಹಿಂದೆ ಆಶ್ರಮವೊಂದರಲ್ಲಿ ವಿಲ್ವಮಂಗಳಂ ಸ್ವಾಮಿಯಾರ್ ಎಂಬ ಋಷಿಗಳು ವಾಸವಾಗಿದ್ದರು. ಇವರು ಮಹಾವಿಷ್ಣುವಿನ ದೊಡ್ಡ ಭಕ್ತರಾಗಿದ್ದರು. ಅಷ್ಟೇ ಅಲ್ಲದೆ ತಮ್ಮ ಜೀವನವನ್ನು ಹೋಮ ಹವನಗಳನ್ನು ಮಾಡುತ್ತಾ ಕಳೆಯುತ್ತಿದ್ದರು. ಹೀಗೆ ಸಮಯ ಕಳೆಯುತ್ತಿದ್ದಂತೆ ಒಂದು ಪುಟ್ಟ ಬಾಲಕನ ಆಗಮನವಾಗುತ್ತದೆ. ಬಾಲಕನ ಆಕರ್ಷಣೆಯನ್ನು ಕಂಡು ಮಂತ್ರಮುಗ್ಧರಾದಂಥ ಋಷಿಮುನಿಯು ತನ್ನಲ್ಲಿಯೇ ಇರುವಂತೆ ಕೇಳಿಕೊಳ್ಳುತ್ತಾರೆ. ಆಗ ಆ ಪುಟ್ಟ ಬಾಲಕ, ನೀವು ನನ್ನ ಮೇಲೆ ಕೋಪಗೊಳ್ಳುವುದಾಗಲಿ ಇಲ್ಲ ಬೈಯುವುದಾಗಲಿ ಮಾಡಿದರೆ ನಾನು ಇಲ್ಲಿಂದ ಹೊರಟು ಹೋಗುವೆ ಎಂದು ಷರತ್ತನ್ನು ಹಾಕುತ್ತಾನೆ. ಇದಕ್ಕೆ ಒಪ್ಪಿ ಋಷಿಮುನಿಯು ಮಗುವನ್ನು ತನ್ನಲ್ಲಿಯೇ ಇರಿಸಿಕೊಳ್ಳುತ್ತಾರೆ. ತುಂಟತನದಿಂದ ಕೂಡಿದ ಆ ಬಾಲಕ ಪ್ರತಿದಿನವೂ ಒಂದಲ್ಲ ಒಂದು ಚೇಷ್ಟೆಯನ್ನು ಮಾಡುತ್ತಿರುತ್ತಾನೆ. ಆದರೂ ಸಹ ಋಷಿಮುನಿಯು ಇದನ್ನೆಲ್ಲ ಕಂಡು ಶಾಂತಚಿತ್ತರಾಗಿಯೇ ಇರುತ್ತಾರೆ. ಒಂದು ದಿನ ಬಾಲಕ ತಾವು ಪೂಜಿಸುವ ಸಾಲಿಗ್ರಾಮವನ್ನು ತನ್ನ ಕೈಯಲ್ಲಿ ಹಿಡಿದಿರುವುದನ್ನು ಕಂಡು ಋಷಿಮುನಿಯು ಕೋಪಗೊಂಡು ಬೈಯಲು ಆರಂಭಿಸುತ್ತಾರೆ. ಆಗ ಆ ಬಾಲಕ, ತಾನು ಹೇಳಿದ ಷರತ್ತಿಗೆ ನೀವು ತಪ್ಪಿದ್ದೀರಿ, ನಾನು ಇಲ್ಲಿಂದ ಹೊರಡುವೆ, ನನ್ನನ್ನು ನೀವು ಮತ್ತೆ ಕಾಣಬೇಕಾದರೆ ಅನಂತ ಕಾಡಿಗೆ ಬನ್ನಿ ಎಂದು ಹೇಳಿ ಮಾಯವಾಗುತ್ತದೆ. ಇಷ್ಟು ದಿನಗಳವರೆಗೆ ತನ್ನ ಜೊತೆಗೆ ತುಂಟಾಟತನದಿಂದ ಆಟವಾಡುತ್ತಿದ್ದ ಮಗು ಬೇರಾರೂ ಅಲ್ಲ, ಶ್ರೀಮನ್ ಮಹಾವಿಷ್ಣುವೆಂದು ಅರಿವಾಗುತ್ತದೆ. ಇದನ್ನು ತಿಳಿದ ಋಷಿಮುನಿಯು ದುಃಖಪಟ್ಟು, ಓ ದೇವರೇ, ನನ್ನನ್ನು ಕ್ಷಮಿಸಿ, ನಿಮ್ಮನ್ನು ಕಾಣಲು ಅನಂತ ಕಾಡಿಗೆ ನಾನು ಬರುವೆ ಎಂದು ಹುಡುಕುತ್ತಾ ಹೊರಟರು. ಕಾಡಿನಲ್ಲಿ ನಡೆದು ಸುಸ್ತಾದ ಋಷಿಗೆ ಸಮೀಪದಲ್ಲಿ ಒಬ್ಬ ತಾಯಿ ಹಠ ಮಾಡುತ್ತಿದ್ದ ಮಗುವಿಗೆ ಸುಮ್ಮನಾಗದಿದ್ದರೆ ಅನಂತ ಕಾಡಿಗೆ ಬಿಟ್ಟು ಬರುವೆ ಎಂದು ಹೆದರಿಸುತ್ತಿರುವುದನ್ನು ಕೇಳಿ ಋಷಿಮುನಿಗೆ ಖುಷಿಯಾಯಿತು. ಋಷಿಯು ಅನಂತ ಕಾಡನ್ನು ತೋರಿಸುವುದಾಗಿ ಕೇಳಿದಾಗ ತಾಯಿ ಒಪ್ಪಿಕೊಂಡು ಕರೆದುಕೊಂಡು ಹೋದಳು. ಆಗ ಆ ದಟ್ಟ ಅರಣ್ಯದಲ್ಲಿ ನಡೆದದ್ದೇ ಅದ್ಭುತ. ಅನಂತ ಕಾಡನ್ನು ಪ್ರವೇಶಿಸಿದಾಗ ಋಷಿಮುನಿಯು ಒಂದು ಬೃಹದಾಕಾರವಾದ ಮರವನ್ನು ಕಾಣುತ್ತಾರೆ. ಮರದ ಕೆಳಗೆ ಅದೇ ಬಾಲಕನನ್ನು ಋಷಿ ನೋಡುತ್ತಾರೆ. ನೋಡುತ್ತಲೇ ಬಾಲಕ ಮರದೊಳಗೆ ಮಾಯವಾಗಿ ಬಿಡುತ್ತಾನೆ. ಬೃಹದಾಕಾರದ ಮರವು ಸ್ವಲ್ಪ ಸಮಯದ ನಂತರ ಬಿದ್ದು ಬಿಡುತ್ತದೆ. ಆ ಮರದಲ್ಲಿಯೇ ಶ್ರೀ ಮಹಾವಿಷ್ಣುವು ಅನಂತಶೇಷನ ಮೇಲೆ ಮಲಗಿರುವ ಹಾಗೆ ಪ್ರಕಟವಾಗುತ್ತಾರೆ. ಸ್ವಾಮಿಯು 8 ಮೈಲಿಗಳಷ್ಟು ಉದ್ದವಾಗಿ ದರ್ಶನ ನೀಡಿದಾಗ ಋಷಿಯು ನೋಡಲು ಅಸಾಧ್ಯವಾಯಿತು. ಆಗ ಪ್ರಭು, ನನ್ನ ಕಣ್ಣಿಗೆ ಕಾಣುವಷ್ಟು ಚಿಕ್ಕ ರೂಪವನ್ನು ತಾಳಿ ಎಂದು ಬೇಡಿದಾಗ ಸ್ವಾಮಿಯು 3 ಪಟ್ಟು ಚಿಕ್ಕದಾಗಿ ಬಿಡುತ್ತಾರೆ. ಆ ಸಮಯದಲ್ಲಿ ವಿಲ್ವಮಂಗಳಂ ಸ್ವಾಮಿಯಾರ್ 3 ಭಾಗವಾಗಿ ಪ್ರಭುವಿನ ದರ್ಶನ ಮಾಡುತ್ತಾರೆ. ಅದೇ ದರ್ಶನವನ್ನು ಸ್ವಾಮಿ ಇಂದು ನಮ್ಮೆಲ್ಲರಿಗೂ ನೀಡುತ್ತಿದ್ದಾರೆ. ಇಂದು ನಾವು ತಿರುವನಂತಪುರಂ ದೇವಾಲಯದಲ್ಲಿ ಕಾಣುವ ಮೂರ್ತಿಯ ಕೆತ್ತನೆಯು ಸಾಮಾನ್ಯವಾದುದಲ್ಲ. ನೇಪಾಳದ ಗಂದಕಿ ನದಿಯಿಂದ 12,008 ಸಾಲಿಗ್ರಾಮಗಳನ್ನು ತಂದು ಕಡುಶರ್ಕಾರ್ ಎಂಬ ಲೇಪನದಿಂದ ನಿರ್ಮಿಸಲಾಗಿದೆ. ಗರ್ಭಗುಡಿಯಲ್ಲಿ 7 ಹೆಡೆಯ ಅನಂತಶೇಷನ ಮೇಲೆ ಮಲಗಿರುವ ಸ್ವಾಮಿಯನ್ನು ನಾವು 3 ಬಾಗಿಲಗಳಲ್ಲಿ ದರ್ಶನ ಪಡೆಯಬೇಕು. ಮೊದಲ ಬಾಗಿಲು ಸ್ವಾಮಿಯ ಮುಖಾರವಿಂದ ಹಾಗೂ 7 ಹೆಡೆಯ ಶೇಷ. ಎರಡನೇ ಬಾಗಿಲಲ್ಲಿ ಸ್ವಾಮಿಯ ನಾಭಿಯಿಂದ ಹೊರಬಂದ ಕಮಲದಲ್ಲಿ ಬ್ರಹ್ಮದೇವರು.
ಮೂರನೇ ಬಾಗಿಲಿನಲ್ಲಿ ಪವಿತ್ರ ಪಾದಗಳ ದಿವ್ಯ ದರ್ಶನ. ಹೀಗೆ ಅನಂತತೆಯನ್ನು ಸೂಚಿಸುವ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನವೇ ಅತಿ ಸುಂದರ.